ಮೇಲೆ ಆರಿದ ಮೇಲೆಲ್ಲ ಎಲ್ಲ ಮುಗಿದು ನೆಲಸಂತಾನ ಆದಮೇಲೆ ಇದು ಹಿಂಗೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಪ್ಡೇಟ್ ಏನು ಅಲ್ಲಿ ಬೀದರ್ನಿಂದ ಮಲ್ಲಿಕಾರ್ಜುನ್? ಹೌದು ಜಯಪ್ರಕಾಶ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಆ ಒಂದು ಕುಟುಂಬಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಆಘಾತ ಆಗ್ಯದ ಅಂತ ಹೇಳ್ಬೋದು. ಕುಟುಂಬಸ್ಥರು ಇವತ್ತಿಗೂ ಕೂಡ ಆ ಒಂದು ನೋವಿನಿಂದ ಆಕ್ರಂದನದಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ಬೋದು. ಟೋಟಲಿ ಘಟನೆ ಆರಂಭದಿಂದ ಎಲ್ಲೋ ಒಂದು ಕಡೆ ಅವರಿಗೇನು ಪೊಲೀಸರಿಂದಲೇ ಅನ್ಯಾಯ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಟೋಟಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ನಮ್ಮ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, CBI ತನಿಖೆ ಆಗಲೇಬೇಕಂತೇಳಿ ಹಠಕ್ಕೆ ಬಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೂಡ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು, ಅದು ಕೂಡ ನಮಗೆ ಬೇಡ. BJP ಅವರು 5 ಲಕ್ಷ ಕೊಡ್ತಾ ಇದ್ರು, ಅದು ಕೂಡ ಬೇಡ. ಟೋಟಲಿ CBI ತನಿಖೆ ಆಗಬೇಕು. ಪೊಲೀಸರು ಸೇರಿದಂತೆ ಯಾರ್ಯಾರು ನೆಗ್ಲಿಜೆನ್ಸಿ ಆಗಿದೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಘಟನೆ ನಡೆದು 8 ದಿವಸ ಆದರೂ ಕೂಡ ಒಬ್ಬ ಆರೋಪಿಗೆ ಪೊಲೀಸರು ವಶಕ್ಕೆ ತಗೊಂಡಿಲ್ಲ, ಎನ್ಕ್ವೈರಿ ಮಾಡ್ತಾ ಇಲ್ಲ. ಮೇಲಿನ ಮೇಲೆ ಪೊಲೀಸರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಮ್ಮನ್ನೇ ವಿಚಾರಣೆ ಮಾಡ್ತಾ ಇದ್ದಾರೆ, ನಮ್ಮನ್ನೇ ಆರೋಪಿ ಸ್ಥಾನಕ್ಕೆ ನಿಲ್ಲಿಸುವ ಮೂಲಕ ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಸಾಕಷ್ಟೊಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ನಿಜಕ್ಕೂ ಯಾವುದೇ ಒಂದು ತನಿಖೆ, ದೊಡ್ಡ ಸಂಸ್ಥೆಯಿಂದ ತನಿಖೆ ಆಗಬೇಕಾದ್ರೆ ರಾಜ್ಯದಲ್ಲಿದ್ದಂಥ ಸರ್ಕಾರ ಮಾತ್ರ ಏನದಂದ್ರೆ ಸರ್ಕಾರ ಆ ಒಂದು ತನಿಖೆಗೆ ಒಪ್ಪಿಗೆ ಕೊಟ್ಟಾಗ ಮಾತ್ರ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ CBI ತನಿಖೆ ಆಗಲೇಬೇಕು, ನಮಗೆ ನ್ಯಾಯ ಸಿಗಬೇಕಾದ್ರೆ ಆ ಒಂದು CBI ತನಿಖೆಯಿಂದ ಮಾತ್ರ ನಾವು ಕೂಡ ಪ್ರಧಾನಮಂತ್ರಿ ಪತ್ರ ಬರಿತೀವಿ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಇನ್ನೂ BJP ಕೂಡ ಅಂದರೆ ಜಿಲ್ಲಾ BJP ನಾಯಕರು, ರಾಜ್ಯ BJP ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಹೋರಾಟದ ರೂಪರೇಷೆ ನಿರ್ಮಾಣ ಮಾಡ್ತಾರೆ, ಆ ಒಂದು ಹೋರಾಟ ಮೇಲೆ ನಾವು ಹೋರಾಟ ಮಾಡಬೇಕು ಅಂತೇಳಿ BJP ನಾಯಕರು ಎಲ್ಲೋ ಒಂದು ಕಡೆ ಮೌನ ವಹಿಸಿದ್ದಾರೆ ಅಂತ ಹೇಳ್ಬೋದು. ಘಟನೆ ಆಗಿ 7 ದಿವಸ ಆದರೂ ಏನು ಈಗಾಗಲೇ BY ವಿಜೇಂದ್ರ ಬರ್ತಾರೆ, ಆ ದಿನ ಮಾತ್ರ BJP ನಾಯಕರು ಬಂದು ಹೋದರು. ನಂತರ ಜಿಲ್ಲೆಯಲ್ಲಿ ಯಾವುದೇ ಒಂದು ಹೇಳಿಕೆ ಇರ್ಬೋದು, ಹೋರಾಟ ಇರ್ಬೋದು, ಯಾವುದೇ ಹೋರಾಟದ ಥ್ಯಾಂಕ್ ಯು. ಮೇಲೆ ಆರಿದ ಮೇಲೆಲ್ಲ ಎಲ್ಲ ಮುಗಿದು ನೆಲಸಂತಾನ ಆದಮೇಲೆ ಇದು ಹಿಂಗೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಪ್ಡೇಟ್ ಏನು ಅಲ್ಲಿ ಬೀದರ್ನಿಂದ ಮಲ್ಲಿಕಾರ್ಜುನ್? ಹೌದು ಜಯಪ್ರಕಾಶ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಆ ಒಂದು ಕುಟುಂಬಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಆಘಾತ ಆಗ್ಯದ ಅಂತ ಹೇಳ್ಬೋದು. ಕುಟುಂಬಸ್ಥರು ಇವತ್ತಿಗೂ ಕೂಡ ಆ ಒಂದು ನೋವಿನಿಂದ ಆಕ್ರಂದನದಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ಬೋದು. ಟೋಟಲಿ ಘಟನೆ ಆರಂಭದಿಂದ ಎಲ್ಲೋ ಒಂದು ಕಡೆ ಅವರಿಗೇನು ಪೊಲೀಸರಿಂದಲೇ ಅನ್ಯಾಯ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಟೋಟಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ನಮ್ಮ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, CBI ತನಿಖೆ ಆಗಲೇಬೇಕಂತೇಳಿ ಹಠಕ್ಕೆ ಬಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೂಡ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು, ಅದು ಕೂಡ ನಮಗೆ ಬೇಡ. BJP ಅವರು 5 ಲಕ್ಷ ಕೊಡ್ತಾ ಇದ್ರು, ಅದು ಕೂಡ ಬೇಡ. ಟೋಟಲಿ CBI ತನಿಖೆ ಆಗಬೇಕು. ಪೊಲೀಸರು ಸೇರಿದಂತೆ ಯಾರ್ಯಾರು ನೆಗ್ಲಿಜೆನ್ಸಿ ಆಗಿದೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಘಟನೆ ನಡೆದು 8 ದಿವಸ ಆದರೂ ಕೂಡ ಒಬ್ಬ ಆರೋಪಿಗೆ ಪೊಲೀಸರು ವಶಕ್ಕೆ ತಗೊಂಡಿಲ್ಲ, ಎನ್ಕ್ವೈರಿ ಮಾಡ್ತಾ ಇಲ್ಲ. ಮೇಲಿನ ಮೇಲೆ ಪೊಲೀಸರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಮ್ಮನ್ನೇ ವಿಚಾರಣೆ ಮಾಡ್ತಾ ಇದ್ದಾರೆ, ನಮ್ಮನ್ನೇ ಆರೋಪಿ ಸ್ಥಾನಕ್ಕೆ ನಿಲ್ಲಿಸುವ ಮೂಲಕ ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಸಾಕಷ್ಟೊಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ನಿಜಕ್ಕೂ ಯಾವುದೇ ಒಂದು ತನಿಖೆ, ದೊಡ್ಡ ಸಂಸ್ಥೆಯಿಂದ ತನಿಖೆ ಆಗಬೇಕಾದ್ರೆ ರಾಜ್ಯದಲ್ಲಿದ್ದಂಥ ಸರ್ಕಾರ ಮಾತ್ರ ಏನದಂದ್ರೆ ಸರ್ಕಾರ ಆ ಒಂದು ತನಿಖೆಗೆ ಒಪ್ಪಿಗೆ ಕೊಟ್ಟಾಗ ಮಾತ್ರ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ CBI ತನಿಖೆ ಆಗಲೇಬೇಕು, ನಮಗೆ ನ್ಯಾಯ ಸಿಗಬೇಕಾದ್ರೆ ಆ ಒಂದು CBI ತನಿಖೆಯಿಂದ ಮಾತ್ರ ನಾವು ಕೂಡ ಪ್ರಧಾನಮಂತ್ರಿ ಪತ್ರ ಬರಿತೀವಿ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಇನ್ನೂ BJP ಕೂಡ ಅಂದರೆ ಜಿಲ್ಲಾ BJP ನಾಯಕರು, ರಾಜ್ಯ BJP ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಹೋರಾಟದ ರೂಪರೇಷೆ ನಿರ್ಮಾಣ ಮಾಡ್ತಾರೆ, ಆ ಒಂದು ಹೋರಾಟ ಮೇಲೆ ನಾವು ಹೋರಾಟ ಮಾಡಬೇಕು ಅಂತೇಳಿ BJP ನಾಯಕರು ಎಲ್ಲೋ ಒಂದು ಕಡೆ ಮೌನ ವಹಿಸಿದ್ದಾರೆ ಅಂತ ಹೇಳ್ಬೋದು. ಘಟನೆ ಆಗಿ 7 ದಿವಸ ಆದರೂ ಏನು ಈಗಾಗಲೇ BY ವಿಜೇಂದ್ರ ಬರ್ತಾರೆ, ಆ ದಿನ ಮಾತ್ರ BJP ನಾಯಕರು ಬಂದು ಹೋದರು. ನಂತರ ಜಿಲ್ಲೆಯಲ್ಲಿ ಯಾವುದೇ ಒಂದು ಹೇಳಿಕೆ ಇರ್ಬೋದು, ಹೋರಾಟ ಇರ್ಬೋದು, ಯಾವುದೇ ಹೋರಾಟದ ಥ್ಯಾಂಕ್ ಯು. ಮೇಲೆ ಆರಿದ ಮೇಲೆಲ್ಲ ಎಲ್ಲ ಮುಗಿದು ನೆಲಸಂತಾನ ಆದಮೇಲೆ ಇದು ಹಿಂಗೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಪ್ಡೇಟ್ ಏನು ಅಲ್ಲಿ ಬೀದರ್ನಿಂದ ಮಲ್ಲಿಕಾರ್ಜುನ್? ಹೌದು ಜಯಪ್ರಕಾಶ್, ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಆ ಒಂದು ಕುಟುಂಬಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಆಘಾತ ಆಗ್ಯದ ಅಂತ ಹೇಳ್ಬೋದು. ಕುಟುಂಬಸ್ಥರು ಇವತ್ತಿಗೂ ಕೂಡ ಆ ಒಂದು ನೋವಿನಿಂದ ಆಕ್ರಂದನದಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ಬೋದು. ಟೋಟಲಿ ಘಟನೆ ಆರಂಭದಿಂದ ಎಲ್ಲೋ ಒಂದು ಕಡೆ ಅವರಿಗೇನು ಪೊಲೀಸರಿಂದಲೇ ಅನ್ಯಾಯ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಟೋಟಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ನಮ್ಮ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, CBI ತನಿಖೆ ಆಗಲೇಬೇಕಂತೇಳಿ ಹಠಕ್ಕೆ ಬಿದ್ದಾರೆ. ಈಗಾಗಲೇ
ರಾಜ್ಯ ಸರ್ಕಾರದಿಂದ ಕೂಡ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು, ಅದು ಕೂಡ ನಮಗೆ ಬೇಡ. BJP ಅವರು 5 ಲಕ್ಷ ಕೊಡ್ತಾ ಇದ್ರು, ಅದು ಕೂಡ ಬೇಡ. ಟೋಟಲಿ CBI ತನಿಖೆ ಆಗಬೇಕು. ಪೊಲೀಸರು ಸೇರಿದಂತೆ ಯಾರ್ಯಾರು ನೆಗ್ಲಿಜೆನ್ಸಿ ಆಗಿದೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಘಟನೆ ನಡೆದು 8 ದಿವಸ ಆದರೂ ಕೂಡ ಒಬ್ಬ ಆರೋಪಿಗೆ ಪೊಲೀಸರು ವಶಕ್ಕೆ ತಗೊಂಡಿಲ್ಲ, ಎನ್ಕ್ವೈರಿ ಮಾಡ್ತಾ ಇಲ್ಲ. ಮೇಲಿನ ಮೇಲೆ ಪೊಲೀಸರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಮ್ಮನ್ನೇ ವಿಚಾರಣೆ ಮಾಡ್ತಾ ಇದ್ದಾರೆ, ನಮ್ಮನ್ನೇ ಆರೋಪಿ ಸ್ಥಾನಕ್ಕೆ ನಿಲ್ಲಿಸುವ ಮೂಲಕ ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಸಾಕಷ್ಟೊಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ನಿಜಕ್ಕೂ ಯಾವುದೇ ಒಂದು ತನಿಖೆ, ದೊಡ್ಡ ಸಂಸ್ಥೆ ತನಿಖೆ ಆಗಬೇಕಾದ್ರೆ ರಾಜ್ಯದಲ್ಲಿದ್ದಂಥ ಸರ್ಕಾರ ಮಾತ್ರ ಏನದಂದ್ರೆ ಸರ್ಕಾರ ಆ ಒಂದು ತನಿಖೆಗೆ ಒಪ್ಪಿಗೆ ಕೊಟ್ಟಾಗ ಮಾತ್ರ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ CBI ತನಿಖೆ ಆಗಲೇಬೇಕು, ನಮಗೆ ನ್ಯಾಯ ಸಿಗಬೇಕಾದ್ರೆ ಆ ಒಂದು CBI ತನಿಖೆಯಿಂದ ಮಾತ್ರ ನಾವು ಕೂಡ ಪ್ರಧಾನಮಂತ್ರಿ ಪತ್ರ ಬರಿತೀವಿ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಇನ್ನೂ BJP ಕೂಡ ಅಂದರೆ ಜಿಲ್ಲಾ BJP ನಾಯಕರು, ರಾಜ್ಯ BJP ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಹೋರಾಟದ ರೂಪರೇಷೆ ನಿರ್ಮಾಣ ಮಾಡ್ತಾರೆ, ಆ ಒಂದು ಹೋರಾಟ ಮೇಲೆ ನಾವು ಹೋರಾಟ ಮಾಡಬೇಕು ಅಂತೇಳಿ BJP ನಾಯಕರು ಎಲ್ಲೋ ಒಂದು ಕಡೆ ಮೌನ ವಹಿಸಿದ್ದಾರೆ ಅಂತ ಹೇಳ್ಬೋದು. ಘಟನೆ ಆಗಿ 7 ದಿವಸ ಆದರೂ ಏನು ಈಗಾಗಲೇ BY ವಿಜೇಂದ್ರ ಬರ್ತಾರೆ, ಆ ದಿನ ಮಾತ್ರ BJP ನಾಯಕರು ಬಂದು ಹೋದರು. ನಂತರ ಜಿಲ್ಲೆಯಲ್ಲಿ ಯಾವುದೇ ಒಂದು ಹೇಳಿಕೆ ಇರ್ಬೋದು, ಹೋರಾಟ ಇರ್ಬೋದು, ಯಾವುದೇ ಹೋರಾಟದ ಥ್ಯಾಂಕ್ ಯು. ಮೇಲೆ ಆರಿದ್ಮೇಲೆಲ್ಲ ಎಲ್ಲ ಮುಗಿದು ನೆಲಸಂತಾನ ಆದ್ಮೇಲೆ ಇದು ಹಿಂಗೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಪ್ಡೇಟ್ ಏನು ಅಲ್ಲಿ ಬೀದರ್ನಿಂದ ಮಲ್ಲಿಕಾರ್ಜುನ್? ಹೌದು ಜಯಪ್ರಕಾಶ್, ಏನು ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಆ ಒಂದು ಕುಟುಂಬಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಆಘಾತ ಆಗ್ಯದ ಅಂತ ಹೇಳ್ಬೋದು. ಕುಟುಂಬಸ್ಥರು ಇವತ್ತಿಗೂ ಕೂಡ ಆ ಒಂದು ನೋವಿನಿಂದ, ಆಕ್ರಂದನದಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ಬೋದು. ಟೋಟಲಿ ಘಟನೆ ಆರಂಭದಿಂದ ಎಲ್ಲೋ ಒಂದು ಕಡೆ ಅವರಿಗೇನು ಪೊಲೀಸರಿಂದಲೇ ಅನ್ಯಾಯ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಟೋಟಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ನಮ್ಮ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, CBI ತನಿಖೆ ಆಗಲೇಬೇಕಂತೇಳಿ ಹಠಕ್ಕೆ ಬಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೂಡ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು, ಅದು ಕೂಡ ನಮಗೆ ಬೇಡ. BJP ಅವರು 5 ಲಕ್ಷ ಕೊಡ್ತಾ ಇದ್ರು, ಅದು ಕೂಡ ಬೇಡ. ಟೋಟಲಿ CBI ತನಿಖೆ ಆಗಬೇಕು. ಪೊಲೀಸರು ಸೇರಿದಂತೆ ಯಾರ್ಯಾರು ನೆಗ್ಲಿಜೆನ್ಸಿ ಆಗಿದೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಘಟನೆ ನಡೆದು 8 ದಿವಸ ಆದರೂ ಕೂಡ ಒಬ್ಬ ಆರೋಪಿಗೆ ಪೊಲೀಸರು ವಶಕ್ಕೆ ತಗೊಂಡಿಲ್ಲ, ಎನ್ಕ್ವೈರಿ ಮಾಡ್ತಾ ಇಲ್ಲ. ಮೇಲಿನ ಮೇಲೆ ಪೊಲೀಸರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಮ್ಮನ್ನೇ ವಿಚಾರಣೆ ಮಾಡ್ತಾ ಇದ್ದಾರೆ, ನಮ್ಮನ್ನೇ ಆರೋಪಿ ಸ್ಥಾನಕ್ಕೆ ನಿಲ್ಲಿಸುವ ಮೂಲಕ ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಸಾಕಷ್ಟೊಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ನಿಜಕ್ಕೂ ಯಾವುದೇ ಒಂದು ತನಿಖೆ, ದೊಡ್ಡ ಸಂಸ್ಥೆ ತನಿಖೆ ಆಗಬೇಕಾದ್ರೆ ರಾಜ್ಯದಲ್ಲಿದ್ದಂಥ ಸರ್ಕಾರ ಮಾತ್ರ ಏನದಂದ್ರೆ ಸರ್ಕಾರ ಆ ಒಂದು ತನಿಖೆಗೆ ಒಪ್ಪಿಗೆ ಕೊಟ್ಟಾಗ ಮಾತ್ರ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ CBI ತನಿಖೆ ಆಗಲೇಬೇಕು, ನಮಗೆ ನ್ಯಾಯ ಸಿಗಬೇಕಾದ್ರೆ ಆ ಒಂದು CBI ತನಿಖೆಯಿಂದ ಮಾತ್ರ ನಾವು ಕೂಡ ಪ್ರಧಾನಮಂತ್ರಿ ಪತ್ರ ಬರಿತೀವಿ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಇನ್ನೂ BJP ಕೂಡ ಅಂದರೆ ಜಿಲ್ಲಾ BJP ನಾಯಕರು, ರಾಜ್ಯ BJP ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಹೋರಾಟದ ರೂಪರೇಷೆ ನಿರ್ಮಾಣ ಮಾಡ್ತಾರೆ, ಆ ಒಂದು ಹೋರಾಟ ಮೇಲೆ ನಾವು ಹೋರಾಟ ಮಾಡಬೇಕು ಅಂತೇಳಿ BJP ನಾಯಕರು ಎಲ್ಲೋ ಒಂದು ಕಡೆ ಮೌನ ವಹಿಸಿದ್ದಾರೆ ಅಂತ ಹೇಳ್ಬೋದು. ಘಟನೆ ಆಗಿ 7 ದಿವಸ ಆದರೂ ಏನು ಈಗಾಗಲೇ BY ವಿಜೇಂದ್ರ ಬರ್ತಾರೆ, ಆ ದಿನ ಮಾತ್ರ BJP ನಾಯಕರು ಬಂದು ಹೋದರು. ನಂತರ ಜಿಲ್ಲೆಯಲ್ಲಿ ಯಾವುದೇ ಒಂದು ಹೇಳಿಕೆ ಇರ್ಬೋದು, ಹೋರಾಟ ಇರ್ಬೋದು, ಯಾವುದೇ ಹೋರಾಟದ ಥ್ಯಾಂಕ್ ಯು.